ಜೈ ಧರ್ಮಸ್ಥಳ ಪರ ಅಭಿಯಾನ ತೀವ್ರ ಮಾಡಿರುವಂತಹ ಪಾಪ ಆಡಿದವರ ಬಾಯಿಗೆ ಜೈ ಧರ್ಮಸ್ಥಳದ ಪರ ಅಭಿಯಾನ ತೀವ್ರ ಮಾಡಿದವರ ಪಾಪ ಆಡಿದವರ ಬಾಯಿಗೆ ಯಾರು ನಮ್ಮ ಬಗ್ಗೆ ಏನು ಮಾತನಾಡಿದ್ರು ಸುಮ್ಮನೆ ಇರಬೇಕು, ಅವರವರ ಕರ್ಮ ಅವರವರಿಗೆ ಹಿಂತಿರುಗುತ್ತೆ ಜೈ ಧರ್ಮಸ್ಥಳ ಅಂತ ಹೇಳಿ ಪ್ರಶಾಂತ್ ಸಂಭರ್ಗಿ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಪ್ರಶಾಂತ್ ಸಂಭರ್ಗಿ ಅವರು ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ಜೈ ಧರ್ಮಸ್ಥಳದ ಪರವಾಗಿ ಅಭಿಯಾನ ತೀವ್ರವಾಗ್ತಾ ಇರುವಂತದ್ದು. ಮಾಡಿದವರು ಪಾಪ ಆಡಿದವರ ಬಾಯಿಗೆ ಅನ್ನುವಂತಹ ವಿಚಾರವನ್ನ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ. ಫ್ರೀಡಂ ಟಿವಿ ಅವರ ಸಂಪರ್ಕ ಮಾಡಲಿಕ್ಕೆ ಮುಂದಾಗಿತ್ತು. ನಾನು ಯಾವುದೇ ರೀತಿಯ ಫೋನೋಗಳಿಗೂ ಬರೋದಿಲ್ಲ, ಯಾವುದೇ ರೀತಿಯ ಮಾತನಾಡೋದಿಲ್ಲ ಅಂತ ಹೇಳಿ ಪ್ರಶಾಂತ್ ಸಂಭರ್ಗಿ ಅವರೇ ಹೇಳಿಕೊಂಡಿರುವಂತದ್ದು. ಧರ್ಮಸ್ಥಳ ವಿಚಾರವಾಗಿ ನಿಮ್ಮ ಪೋಸ್ಟ್ ಅನ್ನ ನೋಡಿದ್ದೇವೆ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ ಪ್ರಶಾಂತ್ ಸಂಭರ್ಗಿ ಅವರನ್ನ ಫ್ರೀಡಂ ಟಿವಿ ಕೇಳಿದಾಗ ಇಲ್ಲ ಆಗೋದಿಲ್ಲ, ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಈ ಪೋಸ್ಟ್ ಹಾಕೊಂಡ್ರೋ ಗೊತ್ತಾಗಿಲ್ಲ. ಜೈ ಧರ್ಮಸ್ಥಳ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಧರ್ಮಸ್ಥಳದ ಪರವಾಗಿ ತೀವ್ರವಾಗಿ ಅಭಿಯಾನಗಳು ಕೂಡ ಶುರುವಾಗಿದೆ. ಮಾಡಿದವರ ಪಾಪ ಆಡಿದವರ ಬಾಯಿಗೆ ಎನ್ನುವಂಥದ್ದು. ಯಾರೋ ನಮ್ಮ ಬಗ್ಗೆ ಏನ್ ಮಾತನಾಡಿದ್ರು ಕೂಡ ಸುಮ್ಮನೆ ಇರಬೇಕು, ಅವರವರ ಕರ್ಮ ಅವರವರಿಗೆ ಹಿಂತಿರುಗುತ್ತೆ ಅನ್ನುವಂತಹ ವಿಚಾರವನ್ನ ಬರ್ಕೊಂಡಿರುವಂತದ್ದು ಪ್ರಶಾಂತ್ ಸಂಭರ್ಗಿ ಬಿಗ್ ಬಾಸ್ ನ ಸ್ಪರ್ಧಿಯಾಗಿದ್ದು ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಿರುವಂತಹ ವ್ಯಕ್ತಿ, ಸಾಕಷ್ಟು ವಿಚಾರಗಳ ಬಗ್ಗೆ ಮುಂದೆ ನಿಂತು ಮಾತನಾಡಿರುವಂತಹ ವ್ಯಕ್ತಿ ಈಗ ಧರ್ಮಸ್ಥಳದ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಜೈ ಧರ್ಮಸ್ಥಳದ ಪರ ಅಭಿಯಾನ ತೀವ್ರವಾಗ್ತಾ ಇರುವಂತದ್ದು. ಮಾಡಿದವರ ಪಾಪ ಆಡಿದವರ ಬಾಯಿಗೆ ಇರುವಂತದ್ದನ್ನು ಬರ್ಕೊಂಡಿದ್ದಾರೆ. ಯಾರು ನಮ್ಮ ಬಗ್ಗೆ ಏನು ಮಾತನಾಡಿದ್ರೂ ಕೂಡ ಸುಮ್ಮನೆ ಇರಬೇಕು, ಅವರ ಕರ್ಮ ಅವರಿಗೆ ಹಿಂತಿರುಗುತ್ತೆ ಅನ್ನೋದನ್ನ ಬರೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಭರ್ಗಿ ಅವರು ಫ್ರೀಡಂ ಟಿವಿಗೆ ಮಾತನಾಡಿದ್ರು. ಏನು ಅಂತಂದ್ರೆ, ನಾನು ಈ ಬಗ್ಗೆ ಮಾತನಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ವೀಕ್ಷಕರೇ, ಮಾಡಿದವರ ಪಾಪ ಆಡಿದವರ ಬಾಯಿಗೆ ಎನ್ನುವಂತಹ ಮಾತುಗಳನ್ನ ಪ್ರಶಾಂತ್ ಸಂಭರ್ಗಿ ಅವರು ಬರೆದುಕೊಂಡಿದ್ದು. ಈಗ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥದ್ದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತಹ ವಿಚಾರ. SIT ತಂಡವನ್ನ ಕೂಡ ರಚನೆ ಮಾಡಿದೆ ಸರ್ಕಾರ. ಸಿದ್ದು ಸರ್ಕಾರದ ಈ ಒಂದು ನಡೆಗೆ ಸಾಕಷ್ಟು ಪರ ವಿರೋಧಗಳು ವ್ಯಕ್ತವಾಗಿರುವಂತಹ ಬೆನ್ನಲೆಯಲ್ಲಿ ಈಗ ಪ್ರಶಾಂತ್ ಸಂಭರ್ಗಿ ಅವರು ಮಾತನಾಡಿರುವಂತದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೋಸ್ಟ್ ಮಾಡಿರುವಂತದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೈ ಧರ್ಮಸ್ಥಳದ ಪರವಾಗಿ ಅಭಿಯಾನ ಅನ್ನುವಂಥದ್ದು ಬರೆದುಕೊಂಡಿದ್ದಾರೆ. ಮಾಡಿದವರ ಪಾಪ ಆಡಿದವರ ಬಾಯಿಗೆ ಎನ್ನುವಂಥದ್ದು. ಯಾರು ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಸುಮ್ಮನೆ ಇರಬೇಕು ಅನ್ನುವಂತಹ ವಿಚಾರವನ್ನ ಪ್ರಶಾಂತ್ ಸಂಭರ್ಗಿ ಅವರು ಬರೆದುಕೊಂಡಿದ್ದು. ಈ ವಿಚಾರವಾಗಿ ಫ್ರೀಡಂ ಟಿವಿ ಮಾತನಾಡಿ ಅಂತ ಕೇಳಿದಾಗ ಇಲ್ಲ, ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತ್ಯಾಕೆ ಬರ್ಕೊಂಡ್ರು ಗೊತ್ತಿಲ್ಲ. ಮತ್ತ್ಯಾಕೆ ಬರ್ಕೊಂಡ್ರು? ಮಾತನಾಡ್ಬೇಕಲ್ವಾ? ಮಾತನಾಡುವ ಘಟಿಸಿದ್ರೆ ಬರ್ಕೊಳ್ಳೋದು ಸತ್ಯ. ಜೈ ಧರ್ಮಸ್ಥಳ ಅಂತ ಹೇಳಿ ಪ್ರಶಾಂತ್ ಸಂಭರ್ಗಿ ಅವರ ಪೋಸ್ಟ್ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ SIT ತನಿಖೆ ತಂಡವನ್ನ ಕೂಡ ಶುರು ಮಾಡಿದ್ರೆ ರಚನೆ ಮಾಡಿದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಧರ್ಮಸ್ಥಳ ಫೈಲ್ಸ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.